ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತು ನಾನು ಇನ್ನೊಂದು ಇಂಗ್ಲಿಷ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ನೀವು ನನ್ನ ಜೊತೆ ಇಂಗ್ಲಿಷ್ ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತೀರಾ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾನು ಪ್ಯಾರಾಗ್ರಾಫನ್ನು ಓದ್ತೇನೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. Traveling can make our life better and happier in several ways. It teaches you about new cultures. It teaches you new life skills. Traveling makes you more confident and independent. It may help you learn new languages. It can disconnect you from your daily routine. Traveling can make you adapt to changes, helps you to be a better person. After all, experience is the best teacher. ಈಗ ಒಂದೊಂದೇ ವಾಕ್ಯಗಳದ್ದು ಅರ್ಥ ನೋಡ್ತಾ ಹೋಗೋಣ. ಟ್ರಾವೆಲಿಂಗ್ ಅಂದ್ರೇನು? ಇಲ್ಲಿ ನಾವು ಪ್ರವಾಸ ಮಾಡುವುದು ಅನ್ನೋ ಅರ್ಥದಲ್ಲಿ ತಗೊಂಡಿದ್ದೀವಿ. ಒಂದು ಅರ್ಥ ಇದೆ ಪ್ರಯಾಣ ಮಾಡುವಂಥದ್ದು. ಅದು ನಮಗೇನು ಅಗತ್ಯ ಇರುತ್ತೆ, ಅದಕ್ಕೋಸ್ಕರ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತೀವಿ. ಇಲ್ಲಿ ನಾವು ಟ್ರಾವೆಲಿಂಗ್ ಅಂದರೆ ನಮಗೆ ಇಷ್ಟ ಇರುತ್ತೆ, ನಮಗೊಂದು ಹವ್ಯಾಸದ ರೀತಿಯಲ್ಲಿರುತ್ತೆ, ಹಾಗೆ ನಾವು ಟ್ರಾವೆಲ್ ಮಾಡ್ತೀವಿ. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತೀವಿ. ಪ್ರವಾಸ ಮಾಡುವುದು ಅನ್ನೋ ಅರ್ಥದಲ್ಲಿ ನಾವಿಲ್ಲಿ ತಗೊಳ್ಬಹುದು. ಟ್ರಾವೆಲಿಂಗ್ ಕ್ಯಾನ್ ಮೇಕ್ ಅವರ್ ಲೈಫ್ ಅಂದರೆ ಏನು? ಜೀವನವನ್ನು ಏನು ಮಾಡುತ್ತೆ? ಬೆಟರ್ ಮಾಡುತ್ತೆ. ಬೆಟರ್ ಅಂದರೆ ಏನು? ಉತ್ತಮ ಅನ್ನುವ ಅರ್ಥ. ಕ್ಯಾನ್ ಮೇಕ್ ಅವರ್ ಲೈಫ್ ಬೆಟರ್, ನಮ್ಮ ಜೀವನವನ್ನು ಉತ್ತಮವಾಗಿಸಬಹುದು ಅನ್ನುವ ಅರ್ಥ. ಮೇಕ್ ಅಂದರೆ ಉತ್ತಮ ಮಾಡೋದು, ಕ್ಯಾನ್ ಮೇಕ್ ಅಂದರೆ ಉತ್ತಮವಾಗಿಸಬಹುದು. ಯಾವುದನ್ನ? ಅವರ್ ಲೈಫ್, ನಮ್ಮ ಜೀವನ, ಅವರ್ ಲೈಫ್ನ ಏನು ಮಾಡ್ಬೋದು? ಬೆಟರ್ ಮಾಡಬಹುದು, ಉತ್ತಮ ಮಾಡಬಹುದು. ಆ್ಯಂಡ್ ಹ್ಯಾಪಿ ಅಂದರೆ ಏನು? ಸಂತೋಷದಾಯಕ. ಇನ್ ಸೆವೆರಲ್ ವೇಸ್, ಸೆವೆರಲ್ ಅಂದ್ರೇನು? ಹಲವಾರು ಅನ್ನುವ ಅರ್ಥ. ವೇಸ್ ಅಂದರೆ ರೀತಿ. ಹಲವಾರು ರೀತಿಯಲ್ಲಿ ಏನು ಮಾಡುತ್ತೆ ಇದು? ನಮ್ಮ ಜೀವನವನ್ನು ಉತ್ತಮ ಮಾಡುತ್ತೆ ಅಥವಾ ಉತ್ತಮ ಮಾಡಬಹುದು. ಕ್ಯಾನ್ ಮೇಕ್ ಅಂತ ನಾವು ಹೇಳ್ತೇವೆ. ಟ್ರಾವೆಲಿಂಗ್ ಕ್ಯಾನ್ ಮೇಕ್ ಅವರ್ ಲೈಫ್ ಬೆಟರ್, ಉತ್ತಮವಾಗಿಸಬಹುದು ಮತ್ತು ಸಂತೋಷದಾಯಕವಾಗಿಸಬಹುದು. ಪ್ರವಾಸ ಮಾಡುವುದು ನಮ್ಮ ಜೀವನವನ್ನು ಹಲವಾರು ರೀತಿಯಲ್ಲಿ ಉತ್ತಮ ಮತ್ತು ಸಂತೋಷದಾಯಕವಾಗಿಸಬಹುದು. ಇಟ್ ಟೀಚಸ್ ಯು ಅಬೌಟ್ ನ್ಯೂ ಕಲ್ಚರ್ಸ್. ಇಟ್ ಅಂದ್ರೇನು? ಅದು ಅಂದರೆ ಪ್ರವಾಸ ಮಾಡುವುದು. ಇಟ್ ಟೀಚಸ್ ಯು, ನಿಮಗೆ ಕಲಿಸುತ್ತದೆ. ಟೀಚರ್ಸ್ ಅಂದ್ರೇನು? ಕಲಿಸುತ್ತದೆ ಅನ್ನೋ ಅರ್ಥ. ಟೀಚಸ್ ಯು, ನಿಮಗೆ ಕಲಿಸುತ್ತದೆ. ಏನನ್ನು ಕಲಿಸುತ್ತದೆ? ಅಬೌಟ್ ನ್ಯೂ ಕಲ್ಚರ್ಸ್. ನ್ಯೂ ಅಂದರೆ ಹೊಸದು ಅನ್ನೋ ಅರ್ಥ. ಕಲ್ಚರ್ಸ್ ಅಂದ್ರೇನು? ಸಂಸ್ಕೃತಿಗಳು. ನ್ಯೂ ಕಲ್ಚರ್ಸ್, ಹೊಸ ಸಂಸ್ಕೃತಿಗಳ ಬಗ್ಗೆ. ಅಬೌಟ್ ಅಂದರೆ ಬಗ್ಗೆ. ಅಬೌಟ್ ನ್ಯೂ ಕಲ್ಚರ್ಸ್, ಹೊಸ ಸಂಸ್ಕೃತಿಗಳ ಬಗ್ಗೆ ನಿಮಗೆ ಕಲಿಸುತ್ತದೆ. ಇಟ್ ಟೀಚಸ್ ಯು, ನಿಮಗೆ ಕಲಿಸುತ್ತದೆ. ಏನನ್ನು ಕಲಿಸುತ್ತದೆ? ನ್ಯೂ ಲೈಫ್ ಸ್ಕಿಲ್ಸ್. ನ್ಯೂ ಅಂದರೆ ನಾವು ಆವಾಗಲೇ ಕಲ್ತ್ವಿ, ಹೊಸದು. ಲೈಫ್ ಅಂದರೆ ಜೀವನ. ಸ್ಕಿಲ್ಸ್ ಅಂದ್ರೆ ಏನು? ಕೌಶಲ್ಯಗಳು ಅನ್ನುವ ಅರ್ಥ. ಹಾಗಾಗಿ ಇಟ್ ಟೀಚಸ್ ಯು, ಕಲಿಸುತ್ತದೆ. ಏನನ್ನ? ಹೊಸ ಜೀವನ ಕೌಶಲ್ಯಗಳನ್ನು ಕೂಡ ಅದು ಕಲಿಸುತ್ತದೆ. ಇದು ನಿಮಗೆ ಹೊಸ ಸಂಸ್ಕೃತಿಗಳ ಬಗ್ಗೆ ಕಲಿಸುತ್ತದೆ. ಇದು ನಿಮಗೆ ಹೊಸ ಜೀವನ ಕೌಶಲ್ಯಗಳನ್ನು ಕಲಿಸುತ್ತದೆ. ಟ್ರಾವೆಲಿಂಗ್ ಮೇಕ್ಸ್ ಯು ಮೋರ್ ಕಾನ್ಫಿಡೆಂಟ್. ಕಾನ್ಫಿಡೆಂಟ್ ಅಂದರೆ ಏನು? ಆತ್ಮವಿಶ್ವಾಸದಿಂದ ಇರುವಂಥದ್ದು. ಮೋರ್ ಕಾನ್ಫಿಡೆಂಟ್ ಅಂದರೆ ಹೆಚ್ಚು ಆತ್ಮವಿಶ್ವಾಸದಿಂದ ಇರುವಂಥದ್ದು. ಮೇಕ್ಸ್ ಯು ಮೋರ್ ಕಾನ್ಫಿಡೆಂಟ್, ನಿಮ್ಮನ್ನು ಆತ್ಮವಿಶ್ವಾಸದಿಂದ ಇರುವಂತೆ ಮಾಡುತ್ತದೆ. ಯಾವುದು? ಪ್ರವಾಸ ಹೋಗುವಂಥದ್ದು.
ಆ್ಯಂಡ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂದ್ರೇನು? ಸ್ವಾವಲಂಬಿ. ನಾವು ಬೇರೆಯವ್ರ ಮೇಲೆ ಅವಲಂಬಿಗಳಾಗಿರುವುದಲ್ಲ, ನಮ್ಮ ಮೇಲೆ ನಾವು ಅವಲಂಬಿಗಳಾಗಿರುವಂಥದ್ದು ಇಂಡಿಪೆಂಡೆಂಟ್. ಹಾಗಾಗಿ ಟ್ರಾವೆಲಿಂಗ್ ಮೇಕ್ಸ್ ಯು ಮೋರ್ ಕಾನ್ಫಿಡೆಂಟ್. ನಿಮ್ಮನ್ನು ಹೆಚ್ಚು ಆತ್ಮವಿಶ್ವಾಸದಿಂದ ಇರುವಂತೆ ಮಾಡುತ್ತದೆ ಮತ್ತು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ಪ್ರವಾಸ ಹೋಗುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ ಅನ್ನೋದು ಈ ವಾಕ್ಯದ ಅರ್ಥ. ಇಟ್ ಮೇ ಹೆಲ್ಪ್ ಯು ಲರ್ನ್ ನ್ಯೂ ಲ್ಯಾಂಗ್ವೇಜಸ್. ಇಟ್ ಮೇ ಹೆಲ್ಪ್ ಯು. ಹೆಲ್ಪ್ ಮಾಡೋದು ಅಂದರೆ ಸಹಾಯ ಮಾಡೋದು. ಹೆಲ್ಪ್ ಯು, ನಿಮಗೆ ಸಹಾಯ ಮಾಡಬಹುದು. ಇಟ್ ಮೇ ಹೆಲ್ಪ್ ಯು, ನಿಮಗೆ ಸಹಾಯ ಮಾಡಬಹುದು. ಏನಕ್ಕೆ? ಲರ್ನ್. ಲರ್ನ್ ಅಂದ್ರೇನು? ಕಲಿಯೋದು. ನ್ಯೂ ಲ್ಯಾಂಗ್ವೇಜಸ್, ಹೊಸ ಭಾಷೆಗಳನ್ನು ಕಲಿಯೋದಕ್ಕೆ ನಿಮಗೆ ಇದು ಸಹಾಯ ಮಾಡಬಹುದು. ಇದು ಅಂದರೆ ಪ್ರವಾಸ ಹೋಗೋದು. ಇದು ನಿಮಗೆ ಹೊಸ ಭಾಷೆಗಳನ್ನು ಕಲಿಯಲು ಸಹಾಯ ಮಾಡಬಹುದು. ಇಟ್ ಕ್ಯಾನ್ ಡಿಸ್ಕನೆಕ್ಟ್ ಯು. ಡಿಸ್ಕನೆಕ್ಟ್ ಅಂದ್ರೇನು? ಬೇರ್ಪಡಿಸೋದು ಅನ್ನೋ ಅರ್ಥ. ಡಿಸ್ಕನೆಕ್ಟ್ ಯು, ನಿಮ್ಮನ್ನು ಬೇರ್ಪಡಿಸಬಹುದು. ಯಾವುದರಿಂದ? ಫ್ರಮ್ ಯೋರ್ ಡೈಲಿ ರುಟೀನ್. ಡೈಲಿ ರುಟೀನ್ ಅಂದ್ರೇನು? ದಿನಚರಿ. ನಮಗೆಲ್ಲ ದಿನಚರಿ ಅಂತ ಇರುತ್ತೆ, ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಿದ್ವಿ ಹೆಚ್ಚಾಗಿ ಅಲ್ವಾ. ಅದರಿಂದ ಬೇರ್ಪಡಿಸುತ್ತೆ ನಿಮ್ಮನ್ನು. ಅಂದರೆ ನಿಮಗೊಂದು ರೀತಿಯಲ್ಲಿ ಬಿಡುವು ಕೊಡುತ್ತೆ ಅಂತ ಹೇಳ್ಬೋದು. ಅಥವಾ ನಾವು ಹೇಳ್ತೀವಿ ಚೇಂಜ್ ಬೇಕು, ನಮಗೆ ಒಂದೇ ರೀತಿ ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆ, ಚೇಂಜ್ ಬೇಕು ಅಂತ ಹೇಳ್ತೀವಿ ನಾವು ಅಲ್ವಾ. ಅದೇ ರೀತಿ ಹೇಳ್ತಾ ಇರುವಂಥದ್ದು. ಡಿಸ್ಕನೆಕ್ಟ್ ಅಂದರೆ ಬೇರ್ಪಡಿಸೋದು, ನಮ್ಮ ದಿನಚರಿಯನ್ನು ಒಂದು ರೀತಿ ಮುರಿಯೋದು ಅಂತ. ಅದರಿಂದ ನಮಗೆ ಬಿಡುಗಡೆ ಕೊಡುತ್ತೆ ಅಂತ. ಹಾಗಾಗಿ ಇದು ನಿಮ್ಮ ದಿನಚರಿಯಿಂದ ನಿಮ್ಮನ್ನು ಬೇರ್ಪಡಿಸುತ್ತದೆ, ನಿಮಗೆ ಒಂದು ರೀತಿ ಬಿಡುವು ಕೊಡುತ್ತೆ, ಒಂದು ರೀತಿ ಚೇಂಜ್ ಕೊಡುತ್ತೆ ಅಂತ ಹೇಳ್ಬೋದು. ಟ್ರಾವೆಲಿಂಗ್ ಕ್ಯಾನ್ ಮೇಕ್ ಯು ಅಡ್ಯಾಪ್ಟ್ ಟು ಚೇಂಜಸ್. ಅಡ್ಯಾಪ್ಟ್ ಅಂದ್ರೇನು? ಹೊಂದಿಕೊಳ್ಳೋದು ಅನ್ನೋ ಅರ್ಥ. ಯಾವುದಕ್ಕೆ ಹೊಂದಿಕೊಳ್ಳೋದು? ಟು ಚೇಂಜಸ್. ಚೇಂಜಸ್ ಅಂದರೆ ಬದಲಾವಣೆಗಳು. ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂಥದ್ದು. ಕ್ಯಾನ್ ಮೇಕ್ ಯು ಅಡ್ಯಾಪ್ಟ್ ಟು ಚೇಂಜಸ್ ಅಂದರೆ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಮೇಕ್ ಯು ಅಡ್ಯಾಪ್ಟ್, ಆ ರೀತಿಯಲ್ಲಿ ಮಾಡುತ್ತದೆ, ಹೊಂದಿಕೊಳ್ಳುವ ರೀತಿಯಲ್ಲಿ ಮಾಡುತ್ತದೆ. ಹೆಲ್ಪ್ಸ್ ಯು ಟು ಬಿ ಅ ಬೆಟರ್ ಪರ್ಸನ್. ಹೆಲ್ಪ್ಸ್ ಯು, ನಿಮಗೆ ಸಹಾಯ ಮಾಡುತ್ತದೆ. ಏನಕ್ಕೆ? ಟು ಬಿ. ಟು ಬಿ ಅಂದರೆ ಆಗಲು ಅನ್ನೋ ಅರ್ಥ. ಅ ಬೆಟರ್ ಪರ್ಸನ್. ಬೆಟರ್ ಅಂದರೆ ಉತ್ತಮ, ಪರ್ಸನ್ ಅಂದರೆ ವ್ಯಕ್ತಿ. ಅ ಬೆಟರ್ ಪರ್ಸನ್ ಸಹಾಯ ಮಾಡುತ್ತದೆ. ಏನಕ್ಕೆ? ಉತ್ತಮ ವ್ಯಕ್ತಿ ಆಗಲು ಸಹಾಯ ಮಾಡುತ್ತದೆ. ಆಫ್ಟರ್ ಆಲ್ ಅಂದರೆ ಯಾಕೆಂದರೆ ಅಥವಾ ಆ ಕಾರಣದಿಂದ ಅನ್ನುವ ಅರ್ಥದಲ್ಲಿ ಇಲ್ಲಿ ನಾವು ತಗೊಳ್ಬಹುದು. ಆಫ್ಟರ್ ಆಲ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅಂದರೆ ಏನು? ಅನುಭವ ಅನ್ನೋ ಅರ್ಥ. ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್. ಬೆಸ್ಟ್ ಅಂದರೆ ಉತ್ತಮ, ಅತ್ಯುತ್ತಮ, ಅತ್ಯುತ್ತಮ ಶಿಕ್ಷಕ. ಅನುಭವ ಅನ್ನೋದು ಅತ್ಯುತ್ತಮ ಶಿಕ್ಷಕ, ಅತ್ಯುತ್ತಮ ಟೀಚರ್. ಅನುಭವ ನಮಗೆ ಎಲ್ಲವನ್ನು ಕಲಿಸುತ್ತದೆ. ನಾವು ಪುಸ್ತಕಗಳಲ್ಲಿ ಓದಿದರೆ ಅದರಿಂದ ನಮಗೆ ಆಗುವಂತಹ ಅದರಿಂದ ನಾವು ಕಲಿಯುವಂಥದ್ದು ಕಡಿಮೆ, ಆದರೆ ನಮ್ಮ ಅನುಭವದಿಂದ ನಾವು ಕಲಿಯುವಂಥದ್ದು ಹೆಚ್ಚು. ಪ್ರವಾಸ ಮಾಡುವುದು ನಿಮ್ಮನ್ನು ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ, ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ. ಯಾಕೆಂದರೆ ಅನುಭವ ಅನ್ನುವುದು ಅತ್ಯುತ್ತಮ ಶಿಕ್ಷಕ. ಈಗ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ವಾಟ್ ಈಸ್ ದಿಸ್ ಪ್ಯಾರಾಗ್ರಾಫ್ ಅಬೌಟ್? ಈ ಪ್ಯಾರಾಗ್ರಾಫ್ ಯಾವುದರ ಬಗ್ಗೆ? ವಾಟ್ ಈಸ್ ದಿಸ್ ಪ್ಯಾರಾಗ್ರಾಫ್ ಅಬೌಟ್? ಟ್ರಾವೆಲಿಂಗ್, ಪ್ರವಾಸ ಹೋಗೋದರ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಟ್ರಾವೆಲಿಂಗ್. ಡ್ಯಾಶ್ ಈಸ್ ದ ಬೆಸ್ಟ್ ಟೀಚರ್. ನಾವು ಇವಾಗಷ್ಟೇ ಕಲ್ತ್ವಿ. ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್. ಅನುಭವ ಅನ್ನೋದು ಅತ್ಯುತ್ತಮ ಶಿಕ್ಷಕ ಅಂತ ನಾವು ಹೇಳಿದ್ವಿ. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ಟ್ರಾವೆಲಿಂಗ್ ಕ್ಯಾನ್ ಮೇಕ್ ಯು ಡ್ಯಾಶ್ ಟು ಚೇಂಜಸ್. ಬದಲಾವಣೆಗಳಿಗೆ ಏನು ಮಾಡುತ್ತೆ? ಪ್ರವಾಸ ಹೋಗೋದು ನಮ್ಮನ್ನು ಹೊಂದಿಕೊಳ್ಳುವಂತೆ ಮಾಡುತ್ತದೆ ಅಂತ ನಾವು ಆವಾಗ ಕಲ್ತ್ವಿ. ಅಡ್ಯಾಪ್ಟ್ ಟು ಚೇಂಜಸ್. ಟ್ರಾವೆಲಿಂಗ್ ಕ್ಯಾನ್ ಮೇಕ್ ಯು ಅಡ್ಯಾಪ್ಟ್ ಟು ಚೇಂಜಸ್. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.